ವಿದ್ಯಾರ್ಥಿಗಳೇ, ಈ ದಿವಸ ಭಾಗ 1ರ ಪಠ್ಯಪುಸ್ತಕದಲ್ಲಿ 7ನೇ ಅಧ್ಯಾಯ ಬಗ್ಗೆ ನೀವು ತಿಳ್ಕೊಳ್ಬೇಕು. 7ನೇ ಅಧ್ಯಾಯದ ಹೆಸರು ನಿರ್ದೇಶಾಂಕ ರೇಖಾಗಣಿತ. ಏನೇಳಿ ಓದಿ. ಅಧ್ಯಾಯ 7, ಅಧ್ಯಾಯದ ಹೆಸರು ನಿರ್ದೇಶಾಂಕ ರೇಖಾಗಣಿತ. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮುಖ್ಯವಾಗಿ 3 ಭಾಗಗಳಿದ್ದಾವೆ. ಎಷ್ಟು ಭಾಗಗಳಿದ್ದಾವೆ? 3 ಘಟಕಗಳಿದ್ದಾವೆ, ಉಪಘಟಕ. ನೋಡಿ, ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನಿಮಗೆ 3 ಉಪಘಟಕಗಳಿವೆ. ಆ 3 ಉಪಘಟಕಗಳು ಯಾವುವು ಅಂದರೆ, ಒಂದನೇದು ದೂರ ಸೂತ್ರ ಅಂತ ಹೇಳಿ. ಯಾವುದೋ ದೂರ ಸೂತ್ರ ಅಂತ ಹೇಳಿ ಸೂತ್ರ ಬರುತ್ತೆ. ಸೂತ್ರದ ಆಧಾರದ ಮೇಲೆ ನೀವು ಲೆಕ್ಕಗಳನ್ನು ಮಾಡಬೇಕು. ಓಕೆ. ಎರಡನೇ ಲೆಕ್ಕ ಅಲ್ಲ, ಎರಡನೇ ಉಪಘಟಕ ಅಥವಾ ಎರಡನೇ ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ ಅಂತ ಹೇಳಿ ಬರುತ್ತೆ. ಎರಡನೇ ಉಪಘಟಕ. ಒಂದನೇದು ದೂರ ಸೂತ್ರ, ಎರಡನೇದು ಭಾಗ ಪ್ರಮಾಣ ಸೂತ್ರ, ಹಾಗೆ ಮೂರನೇದು ತ್ರಿಭುಜದ ವಿಸ್ತೀರ್ಣ. ಮೂರನೇದು ಯಾವುದು? ತ್ರಿಭುಜದ ವಿಸ್ತೀರ್ಣ. ಈಗ ನಾವು ಒಂದೊಂದೇ 3ರಲ್ಲೂ 3 ಸೂತ್ರಗಳು ಬರ್ತವೆ. ದೂರ ಸೂತ್ರಕ್ಕೊಂದು ಸೂತ್ರ ಬರುತ್ತೆ, ಅದೇ ರೀತಿ ಭಾಗ ಪ್ರಮಾಣಕ್ಕೊಂದು ಸೂತ್ರ ಬರುತ್ತೆ, ಅದೇ ರೀತಿ ತ್ರಿಭುಜದ ವಿಸ್ತೀರ್ಣಕ್ಕೊಂದು ಸೂತ್ರ ಬರುತ್ತೆ. ಈ ಸೂತ್ರದ ಅನುಗುಣವಾಗಿ ನಾವು ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ಅದು ಮುಂದೆ ಹೇಳ್ತೀನಿ ನಾನು. ಭಾಳ ಸೂತ್ರವನ್ನು ಉಪಯೋಗಿಸಿದ್ರೆ ಆಯಿತು. ಆಯಾ ಬೆಲೆ ಎಕ್ಸ್ ಮತ್ತು ವೈ ಬೆಲೆಯನ್ನು ಅಲ್ಲಿ ಬರುತ್ತೆ, ಅದನ್ನು ಹಾಕಿದರೆ ಆಯಿತು. ಮೊಟ್ಟ ಮೊದಲನೇದಾಗಿ ಇವು 3 ಉಪಘಟಕಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮೊದಲು ನೀವು 9ನೇ ತರಗತಿಯಲ್ಲಿ ಏನು ನಕ್ಷೆಯ ಸಹಾಯದಿಂದ ಕೆಲವು ಲೆಕ್ಕಗಳನ್ನು ಮಾಡಿದ್ದೀರಿ. ನಕ್ಷೆಯ ಪರಿಚಯವನ್ನು ಸ್ವಲ್ಪ ಹೇಳ್ತೀನಿ. ಉದಾಹರಣೆಗೆ ನಿಮ್ಮ ಗ್ರಾಫ್ ಹಾಳೆ ನೆನಪು ಮಾಡಿಕೊಡ್ರಿ. ಈ ರೀತಿ ಇರುತ್ತೆ. ಇದು XOX' ಅಕ್ಷ ಅಂತ ಕರಿತೀವಿ. ಇದನ್ನು YOY' ಅಕ್ಷ ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ಈ ಒಂದು ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, 4ನೇ ಭಾಗ, ಹೀಗೆ ಒಂದು ಗ್ರಾಫ್ ಹಾಳೆಯನ್ನು 4 ಭಾಗಗಳನ್ನಾಗಿ ಮಾಡ್ತೀವಿ. ಫಸ್ಟು ಎಕ್ಸ್ ಆ್ಯಕ್ಸಿಸ್ ಹೇಳ್ಕೊಳ್ಬೇಕು, ಎಕ್ಸ್ ಅಕ್ಷವನ್ನು. ನೆಕ್ಸ್ಟು ಲಂಬರೇಖೆ, ಅದು ವೈ ಆ್ಯಕ್ಸಿಸ್ಸು. ಅಡ್ಡರೇಖೆ ಎಕ್ಸ್ ಆ್ಯಕ್ಸಿಸ್ಸು, ಲಂಬರೇಖೆ ವೈ ಆ್ಯಕ್ಸಿಸ್, ವೈ ಅಕ್ಷ ಅಂತ ಹೇಳಿ ಕರಿತೇವೆ. ಇಲ್ಲಿ ಮೊದಲನೇ ಭಾಗದಲ್ಲಿ 2 ಬಿಂದುಗಳು ಬರ್ತವೆ ಅಥವಾ 2 ಸಂಖ್ಯೆಗಳು ಬರ್ತವೆ. ಅವೆರಡು ಪ್ಲಸ್ ಆಗಿರ್ತವೆ. ಎಕ್ಸು ಪ್ಲಸ್ ಆಗಿರುತ್ತೆ, ವೈಯು ಪ್ಲಸ್ ಆಗಿರುತ್ತೆ. ಉದಾಹರಣೆಗೆ 2,4 ತಗೊಂಡ್ರೆ ಅವೆರಡು ಮೊದಲನೇ ಭಾಗದಲ್ಲಿ ಬರ್ತವೆ, 2 ಪ್ಲಸ್ ಇರ್ತವೆ. ಹಾಗಾಗಿ ಎರಡನೇ ಭಾಗದಲ್ಲಿ ಎಕ್ಸ್ ಅಕ್ಷದ ಮೇಲೆ ಮೈನಸ್ ಅಂಕೆ ಬರ್ತವೆ, ವೈ ಅಕ್ಷದಲ್ಲಿ ಪ್ಲಸ್ ಬರ್ತವೆ. ಅಂದರೆ ಇದು ಎಕ್ಸ್ ಮತ್ತು ಇದು ವೈ. ಎಕ್ಸ್ ವೈ ಮೈನಸ್ ಆಗಿರುತ್ತೆ, ವೈಯು ಪ್ಲಸ್ ಆಗಿರುತ್ತೆ. ಉದಾಹರಣೆಗೆ -3, 5. ಎಕ್ಸ್ ಬೆಲೆ -3, ವೈ ಬೆಲೆ +5 ಆಗಿರುತ್ತೆ.
ಅದೇ ರೀತಿ ಮೂರನೇ ಭಾಗ ಎರಡೂ ಮೈನಸ್ ಆಗಿರ್ತವೆ. ಎಕ್ಸ್ ಬೆಲೆನೂ ಮೈನಸ್ ಆಗಿರುತ್ತೆ, ವೈ ಬೆಲೆನೂ ಮೈನಸ್ ಆಗಿರುತ್ತೆ. ಉದಾಹರಣೆಗೆ -2 -1 ಅಂತ ತಗೊಳ್ಬೋದು. ಇಲ್ಲಿ ಎಕ್ಸ್ ಬೆಲೆ -2, ವೈ ಬೆಲೆ -1. ನೆಕ್ಸ್ಟು ನಾಲ್ಕನೇ ಭಾಗದಲ್ಲಿ ಎಕ್ಸ್ ಬೆಲೆ ಪ್ಲಸ್ ಆಗಿರುತ್ತೆ, ವೈ ಬೆಲೆ ಮೈನಸ್ ಆಗಿರುತ್ತೆ. ಉದಾಹರಣೆಗೆ 6, -4. ಎಕ್ಸ್ ಬೆಲೆ 6 ಆಗಿರುತ್ತೆ, ವೈ ಬೆಲೆ -4 ಆಗಿರುತ್ತೆ. ಇಷ್ಟು ನೀವು ಗ್ರಾಫ್ ಹಾಳೆಯಲ್ಲಿ ಮೊದಲು ನಿರ್ದೇಶಾಂಕಗಳನ್ನು ಅಥವಾ ಎಕ್ಸ್ ಮತ್ತು ವೈ ಬೆಲೆಯನ್ನು ಗುರುತಿಸಬೇಕಾದ್ರೆ ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ಎರಡೂ ಪ್ಲಸ್, ಎಕ್ಸ್ ಬೆಲೆ ಪ್ಲಸ್ಸು ವೈ ಬೆಲೆ ಪ್ಲಸ್ ಬಂತು ಅಂದರೆ ಅದು ಮೊದಲನೇ ಭಾಗದಲ್ಲಿ ಬರುತ್ತೆ. ಮೊದಲನೇ ಅಂಕೆ ಮೈನಸ್ ಇದ್ದು ಎರಡನೇ ಅಂಕೆ ಪ್ಲಸ್ ಬಂತು ಅಂದರೆ ಅದು ಎರಡನೇ ಭಾಗದಲ್ಲಿ ಬರುತ್ತೆ. ಎರಡೂ ಅಂಕೆಗಳು ಮೈನಸ್ ಇದ್ದರೆ ಅದು ಮೂರನೇ ಭಾಗಕ್ಕೆ ಬರುತ್ತೆ. ಮೊದಲನೇ ಅಂಕೆ ಪ್ಲಸ್ ಇದ್ದು ಎರಡನೇ ಅಂಕೆ ಮೈನಸ್ ಇದ್ದರೆ ಅದು ನಾಲ್ಕನೇ ಭಾಗಕ್ಕೆ ಬರುತ್ತೆ. ಈ ರೀತಿ ನೀವು ಈ ಬಿಂದುಗಳನ್ನು ಗ್ರಾಫ್ ಹಾಳೆಯಲ್ಲಿ ಗುರುತಿಸೋದು ಹೇಗೆ? ಇಲ್ಲಿ ಬಿಂದುಗಳು ನಿರ್ದೇಶಾಂಕಗಳು ಅಂತ ಕರಿತೀವಿ ಬಿಂದುಗಳನ್ನು. ಆದ್ದರಿಂದ ಈ ನಿರ್ದೇಶಾಂಕಗಳನ್ನು ನೋಡಿ, ಈ ನಿರ್ದೇಶಾಂಕಗಳನ್ನು ಗುರುತಿಸೋದು ಯಾವ ರೀತಿ ಅಂತ ಹೇಳಿ ನೀವು 9ನೇ ತರಗತಿಯಲ್ಲೇ ಕಲ್ತಿದ್ದೀರ. ಇಲ್ಲಿ ನಿಮಗೆ ಗ್ರಾಫ್ ಏನು ಬರಲ್ಲ, ಬಟ್ ಸುಮ್ಮನೆ ಒಂದು ಸರಿ ಗ್ರಾಫಿನ ಸ್ವರೂಪವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಈ ರೀತಿ ಇರುತ್ತೆ. ಮೊದಲನೇ ಭಾಗ, ಎರಡನೇ 4 ಭಾಗ ಇರುತ್ತೆ. ಮೊದಲನೇ ಭಾಗದಲ್ಲಿ ಪ್ಲಸ್ ಅಂಕೆಗಳಿರ್ತವೆ, ಎರಡನೇದಲ್ಲಿ ಮೈನಸ್ಸು ಮತ್ತು ಪ್ಲಸ್ ಅಂಕೆಗಳಿರ್ತವೆ, ಮೂರನೇ ಭಾಗದಲ್ಲಿ 2 ಮೈನಸ್ ಅಂಕೆಗಳಿರ್ತವೆ, 2 ನಿರ್ದೇಶಾಂಕಗಳು. ನಾಲ್ಕನೇ ಇದರಲ್ಲಿ ಎಕ್ಸ್ ಬೆಲೆ ಪ್ಲಸ್ ಆಗಿರುತ್ತೆ, ವೈ ಬೆಲೆ ಮೈನಸ್ ಆಗಿರುತ್ತೆ. ಇದು ಗ್ರಾಫಿಗೆ ಸಂಬಂಧಪಟ್ಟಿರೋದು. ಆದರೆ ಈ ಅಧ್ಯಾಯದಲ್ಲಿ ನಿಮಗೆ ಗ್ರಾಫ್ ಲೆಕ್ಕ ಏನು ಬರಲ್ಲ ಅಥವಾ ಗ್ರಾಫನ್ನು ಉಪಯೋಗಿಸೋ ಅಂಥ ಲೆಕ್ಕಗಳಿಲ್ಲ. ಈ 3 ಉಪಘಟಕಗಳೇನಿದ್ದಾವೆ ಇದರ ಮೇಲೆ ಸೂತ್ರಗಳು ಬರ್ತವೆ. ಸೂತ್ರದ ಮೇಲೆ ನಾವು ಲೆಕ್ಕವನ್ನು ಮಾಡಬೇಕು. ಈಗ ಗ್ರಾಫಿನ ಪರಿಚಯ ಆಯ್ತಲ್ಲ, ನೋಡಿ ಗ್ರಾಫಿನ ಲೆಕ್ಕ ಎಲ್ಲಿ ಬರ್ತವೆ ಅಂದರೆ ನಿನ್ನೆ ದಿವಸ ಮಾಡೋದೇನಲ್ಲ, ರೇಖಾತ್ಮಕ ಸಮೀಕರಣಗಳ ಜೋಡಿ ಅಲ್ಲಿ ಬರುತ್ತೆ. ಈಗ ಒಂದೊಂದನ್ನೇ ನೋಡೋಣ ಉಪಘಟಕಗಳನ್ನು. ಒಂದನೇದು ದೂರ ಸೂತ್ರ. ಫಸ್ಟ್ ನೀವು ಇದಕ್ಕೆ ಸೂತ್ರ ಕಲ್ತ್ಕೊಳ್ಬೇಕು. ಸೂತ್ರದ ಆಧಾರದ ಮೇಲೆ ಅಭ್ಯಾಸದ ಲೆಕ್ಕಗಳನ್ನು ಮತ್ತು ಉದಾಹರಣೆ ಲೆಕ್ಕಗಳನ್ನು ಮಾಡಬೇಕು. ಸೂತ್ರವನ್ನು ನೋಡಿ, ಪರೀಕ್ಷೆಯಲ್ಲಿ ಯಾವ ಸೂತ್ರಕ್ಕೆ ಸಂಬಂಧಪಟ್ಟ ಲೆಕ್ಕ ಬೇಕಾದರೂ ಬರ್ಬೋದು. ಇಲ್ಲಿ 3 ಸೂತ್ರ ಇರ್ತವೆ. ದೂರ ಸೂತ್ರಕ್ಕೊಂದು ಲೆಕ್ಕ ಅಥವಾ ಒಂದು ಸೂತ್ರ ಇರುತ್ತೆ, ಭಾಗ ಪ್ರಮಾಣ ಸೂತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೂತ್ರ ಇರುತ್ತೆ, ತ್ರಿಭುಜದ ವಿಸ್ತೀರ್ಣಕ್ಕೊಂದು ಸೂತ್ರ ಇರುತ್ತೆ. ಹಾಗಾಗಿ ನೀವು 3 ಸೂತ್ರಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಸೂತ್ರ ಗೊತ್ತಿದ್ದರೆ ಮಾತ್ರ ನೀವು ಲೆಕ್ಕಗಳನ್ನು ಮಾಡಬಹುದು. ಸೂತ್ರನೇ ಗೊತ್ತಿಲ್ಲ ಅಂದರೆ ಲೆಕ್ಕ ಮಾಡಲಿಕ್ಕೆ ಬರಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಸೂತ್ರ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸೂತ್ರ ಗೊತ್ತಿದ್ದರೆ ಮುಂದೆ ಲೆಕ್ಕ ಮಾಡ್ಬೋದು. ಹಾಗಾಗಿ ಆದ್ದರಿಂದ ಸೂತ್ರವನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿಕೊಳ್ಬೇಕು. ಉದಾಹರಣೆ ದೂರ ಸೂತ್ರ ಅಂದ ತಕ್ಷಣ ಪಟ್ಟ ಬರೆಯಂಗಿರಬೇಕು. ಭಾಗ ಪ್ರಮಾಣ ಸೂತ್ರ ಅಂದ ತಕ್ಷಣ ಅದನ್ನು ಬರಿಬೇಕು. ತ್ರಿಭುಜದ ವಿಸ್ತೀರ್ಣ ಸೂತ್ರ ಅದಕ್ಕೆ ಸಂಬಂಧಪಟ್ಟ ಲೆಕ್ಕ ಕೇಳಿದ್ರೆ ತಕ್ಷಣ ಬರೆಯಂಗಿರಬೇಕು. ಅರ್ಥ ಆಯ್ತಲ್ಲ? ಈಗ ಒಂದೊಂದಾಗಿ ಸೂತ್ರ ನೋಡೋಣ. ಸೂತ್ರ ಅಟ್ಲೀಸ್ಟ್ ನೋಡಿ, ಪರೀಕ್ಷೆಯಲ್ಲಿ ಇನ್ನೊಂದು ವಿಷಯ ಹೇಳಿರ್ತೀನಿ. ಸೂತ್ರ ಕಲೀಲೇಬೇಕು ಅಂತ ಹೇಳಿದೆ. ಸೂತ್ರ
ಬರೆದು ಲೆಕ್ಕಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ಲೆಕ್ಕ ತಪ್ಪು ಮಾಡಿದ್ರು ಅಟ್ಲೀಸ್ಟ್ ಸೂತ್ರ ಬರೆದ್ರೂ ಸಹ ನಿಮಗೆ 1 ಮಾರ್ಕ್ಸ್ ಸಿಗೋ ಚಾನ್ಸಸ್, 1 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಬರೀ ಸೂತ್ರ ಬರೆದ್ರೆ ಸಾಕು, 1 ಮಾರ್ಕ್ಸು ಕೊಟ್ಟೇ ಕೊಡ್ತಾರೆ. ಸರಿ, ಈಗ ಒಂದೊಂದೇ ಸೂತ್ರ ನೋಡೋಣ. ದೂರ ಸೂತ್ರ ನೋಡಿ, 3 ಬರಿತೀನಿ. ದೂರ ಸೂತ್ರ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ನೋಡಿ, ದೂರ ಸೂತ್ರ ಎಷ್ಟು ಸುಲಭ ಇದೆ. ದೂರ ಸೂತ್ರ ಏನು? ದೂರ ಸೂತ್ರ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x2 minus x1 whole square ಪ್ಲಸ್ y2 minus y1 whole square. ಈ ಸೂತ್ರವನ್ನು ಕಲ್ತಿದ್ದೆ ಆಗಿಬಿಟ್ರೆ ಎಕ್ಸ್ ಮತ್ತು ವೈ ಬೆಲೆ ಕೊಟ್ಟಿರ್ತಾರೆ. ಆ x1 ಬೆಲೆ, x2 ಬೆಲೆ, y1 ಬೆಲೆ, y2 ಬೆಲೆ ಕೊಟ್ಟಿರ್ತಾರೆ. ನೀವು ಲೆಕ್ಕ ಕೊಟ್ಟ ತಕ್ಷಣ ಸೂತ್ರ ಬರೆದು x1 ಜಾಗದಲ್ಲಿ x ಬೆಲೆ, x1 ಜಾಗದಲ್ಲಿ x1 ಬೆಲೆ, y1 ಜಾಗದಲ್ಲಿ y1, x2 ಜಾಗದಲ್ಲಿ x2, y2 ಜಾಗದಲ್ಲಿ y2 ಬೆಲೆ ಬರೆದ್ಬಿಟ್ರಿ ಅಂದರೆ, ಬರೆದು ಸುಲಭ ರೂಪಕ್ಕೆ ತಂದುಬಿಟ್ರೆ ನಿಮ್ಮ ಲೆಕ್ಕ ಆಯಿತು. 2 ಮಾರ್ಕ್ಸ್ 3 ಮಾರ್ಕ್ಸ್ ಇದ್ದರೆ ಇಮ್ಮಿಡಿಯೇಟ್ ನಿಮಗೆ ಮಾರ್ಕ್ಸ್ ಸಿಗ್ತವೆ. ಅದಕ್ಕೋಸ್ಕರ ಸೂತ್ರ ಇಂಪಾರ್ಟೆಂಟ್ ಅಂತ ಹೇಳಿ. ಸರಿ, ಭಾಗ ಪ್ರಮಾಣ ಸೂತ್ರ ನೋಡೋಣ. ಭಾಗ ಪ್ರಮಾಣ ಸೂತ್ರ ಈಕ್ವಲ್ಸ್ m1 into x2 plus m2 into x1, m1 plus m2, comma m1 into y2 plus m2 into y1 by m1 plus m2. ಇದು ಭಾಗ ಪ್ರಮಾಣ ಸೂತ್ರ. ಅರ್ಥ ಆಯ್ತಾ? ಈಗ ಫಸ್ಟು ಓದೋದು ಕಲ್ತ್ಕೊಳ್ಬೇಕು, ಓದಿದ ಮೇಲೆ ಬರೆಯೋದು ಕಲ್ತ್ಕೊಳ್ಬೇಕು, ಕ್ಲೀನಾಗಿ ನೆನ್ಪಿಟ್ಕೊಳ್ಬೇಕು. ನೋಡಿ, ಭಾಗ ಪ್ರಮಾಣ ಸೂತ್ರಕ್ಕೆ ಸಂಬಂಧಪಟ್ಟ ಲೆಕ್ಕ ಕೊಟ್ಟ ತಕ್ಷಣ ನೀವು ಫಸ್ಟು ಸೂತ್ರ ಬರ್ಕೊಳ್ಬೇಕು. ಇಲ್ಲಿ m1 ಬೆಲೆ ಕೊಟ್ಟಿರ್ತಾರೆ, m2 ಬೆಲೆ ಕೊಟ್ಟಿರ್ತಾರೆ, x1 x2 ಬೆಲೆ ಕೊಟ್ಟಿರ್ತಾರೆ, y1 y2 ಬೆಲೆ ಕೊಟ್ಟಿರ್ತಾರೆ. ನೋಡಿ, ಓದೋದು ಹೇಳ್ತೀನಿ. ಭಾಗ ಪ್ರಮಾಣ ಸೂತ್ರ ಈಕ್ವಲ್ಸ್ m1 into x2 ಪ್ಲಸ್ m2 x1 by m1 ಪ್ಲಸ್ m2, ಕಾಮ m1 y2 ಪ್ಲಸ್ m2 y1 by m1 ಪ್ಲಸ್ m2 ಕೊಡ್ತಾರೆ. ಇದು ಲೆಕ್ಕ ಆಮೇಲೆ ಮಾಡೋಣ. 3 ಲೆಕ್ಕಗಳನ್ನು, 3 ಸೂತ್ರಕ್ಕೆ ಸಂಬಂಧಪಟ್ಟಂಗೆ 3 ಲೆಕ್ಕಗಳನ್ನು ಮಾಡೋಣ. ಇನ್ನು ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ಸೂತ್ರ ನಿಮ್ಗೆ ಆಲ್ರೆಡಿ ಗೊತ್ತು. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸೂತ್ರ ಇಲ್ಲಿ ಬರಲ್ಲ. ತ್ರಿಭುಜದ ಸೂತ್ರ, ಇಲ್ಲಿ ವಿಸ್ತೀರ್ಣದ ಸೂತ್ರನೇ ಇಲ್ಲೇ ಬೇರೆ ಆಗುತ್ತೆ. ಅಂದರೆ ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟ ಹಾಗೆ, ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಎಕ್ಸ್ ಮತ್ತು ವೈಗೆ ಸಂಬಂಧಪಟ್ಟ ಹಾಗೆ x1 ಪದ y1 ಪದ ಎರಡೂ ಸೇರಿ ಒಂದು ನಿರ್ದೇಶಾಂಕ ಆಗಿರುತ್ತೆ. ಹಾಗಾಗಿ ಅದು x ಮತ್ತು y ಸಂಬಂಧಪಟ್ಟ ಸೂತ್ರ. ನೋಡಿ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು x1 ಇಂಟು y2 ಮೈನಸ್ y1 ಪ್ಲಸ್, ನೋಡಿ x1 ಆದಮೇಲೆ x2 ಇಂಟು y2 ಆದಮೇಲೆ y3 ಮೈನಸ್ y3 ಆದಮೇಲೆ y1 ಪ್ಲಸ್ x2 ಆದಮೇಲೆ x1 ಇಂಟು y3 ಆದಮೇಲೆ y1 ಮೈನಸ್ y2. ಈ ಸೂತ್ರ ಹಾಕಿ ಮಾಡಬೇಕು. ಇದು ತ್ರಿಭುಜದ ವಿಸ್ತೀರ್ಣದ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x1 ಇಂಟು y1 ಮೈನಸ್ y2. ಈ ರೀತಿ
ಈ ಸೂತ್ರ ಬರುತ್ತೆ. ಅರ್ಥ ಆಯ್ತಾ? ಈಗ ಫಸ್ಟ್ ನೀವೇನು ಮಾಡಬೇಕು ಅಂದರೆ 3 ಸೂತ್ರಗಳನ್ನು ತಪ್ಪಿಲ್ಲದೆ ನೀಟಾಗಿ ಬರ್ಕೊಳ್ಬೇಕು. ಓದ್ಲಿಕ್ಕೆ ಅಷ್ಟೇ ಸುಲಭ ಆಗಿರ್ಬೇಕು ನಿಮಗೆ, ಹೆಂಗೆ ಬರ್ಕೊಳ್ಳೋದಲ್ಲ. ನೀವು ಎಷ್ಟು ನೀಟಾಗಿ ಬರ್ಕೊಳ್ತೀರಿ ಓದ್ಲಿಕ್ಕೆ ಅಷ್ಟು ಸುಲಭ ಆಗತ್ತೆ ನಿಮಗೆ. ಅರ್ಥ ಆಯ್ತಾ? 3 ಸೂತ್ರಗಳನ್ನು ಬರ್ಕೊಳ್ಬೇಕು ನೀವೀಗ. ಬರ್ಕೊಳ್ಳಿ. 3 ಸೂತ್ರಕ್ಕೆ 3 ಅಭ್ಯಾಸಗಳಿದ್ದಾವೆ. 3 ಅಭ್ಯಾಸ ನೋಡಿ. ದೂರ ಸೂತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ಅಭ್ಯಾಸ ಇದೆ, ಭಾಗ ಪ್ರಮಾಣ ಸೂತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಅಭ್ಯಾಸ ಇದೆ, ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಾಗೆ ಒಂದು ಅಭ್ಯಾಸ ಇದೆ. ಆ 3 ಅಭ್ಯಾಸಗಳನ್ನು ನೀವು ಲೆಕ್ಕಗಳನ್ನು ಸೂತ್ರ ಪ್ರಕಾರ ಮಾಡಿದ್ದೆ ಆದರೆ ಪರೀಕ್ಷೆಯಲ್ಲಿ 4 ರಿಂದ 5 ಮಾರ್ಕ್ಸ್ ನಿಮಗೆ ಡೆಫಿನೆಟ್ ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಬರ್ಕೊಳ್ಳಿ, ತಪ್ಪು ಬರ್ಕೊಳ್ಬೇಡಿ. ಈಗ ಒಂದೊಂದೇ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಮಾಡೋಣ. ಆಯಿತಾ? ಒಂದನೇದಾದ್ಮೇಲೆ 2ನೇದು ಬರ್ಕೊಳ್ರಿ, 2ನೇದಾದ್ಮೇಲೆ 3ನೇದು ಬರ್ಕೊಳ್ರಿ. ಈಗ ಫಸ್ಟ್ ನಾವು ದೂರ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕವನ್ನು ಬರೆಸ್ತೀನಿ, ಆಮೇಲೆ ಮಾಡೋಣ. ಆಯಿತಾ? ಬರ್ಕೊಂಡು ಈಗ ಲೆಕ್ಕ ಬರೆಸ್ತೀನಿ. ಮೊದಲನೇದು ದೂರ ಸೂತ್ರಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕ ಮಾಡೋಣ. ರೈಟ್, ಲೆಕ್ಕ ಬರ್ಕೊಳ್ರಿ. ಒಂದನೇದು -5,7 ಇದು ಒಂದು ನಿರ್ದೇಶಾಂಕ. ಹಾಗೆ -1,3 -5,7 -1,3 ಇದು x ಮತ್ತು y ಬೆಲೆ. ಬರೀರಿ. ಈ ನಿರ್ದೇಶಾಂಕಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೋಡಿ, ಎಲ್ಲೇ ಇದೆ ಲೆಕ್ಕದಲ್ಲೇ ಸೂತ್ರ, ಯಾವ ಸೂತ್ರ ಬರ್ಕೊಳ್ಬೇಕು ಅಂತ ಇದೆ ನಿಮಗೆ. ಲೆಕ್ಕ ಬರ್ಕೊಂಡ್ರ? ಈ ನಿರ್ದೇಶಾಂಕಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಓಕೆ, ಈಗ ದೂರ ಸೂತ್ರ ಹಾಕ್ಕೊಳ್ಬೇಕು. ದೂರ ಸೂತ್ರ ಬರ್ಕೊಳ್ಳೋಣ. ಇವೆರಡು ಸೂತ್ರ ಅಳಿಸ್ತೀನಿ, ಬರ್ಕೊಂಡಿದ್ದೀರಲ್ಲ, ಆಮೇಲೆ ಮತ್ತೆ ಮಾಡೋಣ. ಈಗ ನೋಡಿ, ಫಸ್ಟ್ ಸೂತ್ರ ಬರ್ಕೊಳ್ಬೇಕು. ದೂರ ಸೂತ್ರ = √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೂತ್ರ ಬರ್ಕೊಂಡ್ರಾ? ನೋಡಿ, ಕರೆಕ್ಟಾಗಿ ಬರ್ತದೆ. ಈಗ ಕೊಟ್ಟಿರೋದು ನಿರ್ದೇಶಾಂಕಗಳು -5,7 -1,3. ಇದು x1 ಬೆಲೆ -5, ಇದು y1 ಬೆಲೆ 7. ಅದೇ ರೀತಿ ಇದು x2 ಬೆಲೆ, ಇದು y2 ಬೆಲೆ. ಫಸ್ಟ್ ಈಗ ಬರ್ಕೊಂಡು ಬಿಡ್ಬೇಕು, ಲೆಕ್ಕ ಮಾಡೋಕ್ಕೆ ಸುಲಭ ಆಗುತ್ತೆ.
ನೋಡಿ x1 ಎಷ್ಟು -5, y1 ಎಷ್ಟು 7, ಎರಡನೇದರಲ್ಲಿ x2 ಎಷ್ಟು -1, y2 ಎಷ್ಟು +3. ಈ ರೀತಿ ನೀವು x1 ಬೆಲೆಯನ್ನು ಬರ್ಕೊಂಡ್ಬಿಟ್ರೆ ಲೆಕ್ಕ ಮಾಡೋಕ್ಕೆ ನೋಡಿ ಸೂತ್ರ ಪ್ರಕಾರ ಫಸ್ಟ್ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಹಾಕ್ಕೊಳ್ತೀವಿ. ನೋಡಿ x2 ಇದ್ರ ಜಾಗದಲ್ಲಿ ಎಷ್ಟು ಹಾಕಬೇಕು -1. ಅದೇ ರೀತಿ ಸೇಮ್ ಸೂತ್ರದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಬರ್ಕೊಂಡು ಅದ್ರ ಬೆಲೆ ಹಾಕಿ ನೆಕ್ಸ್ಟ್ ಸುಲಭ ರೂಪಕ್ಕೆ ತರಬೇಕು. ನೋಡಿ x1 ಬೆಲೆ ಎಷ್ಟಿದೆ -5 ಇದೆ, ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ, ಆದ್ದರಿಂದ ಬ್ರಾಕೆಟಲ್ಲಿ -5 ಹಾಕ್ಕೊಳ್ಬೇಕು, ಹೋಲ್ ಸ್ಕ್ವೇರ್ ಪ್ಲಸ್ y2 ಬೆಲೆ ಎಷ್ಟು 3, y1 ಬೆಲೆ ಎಷ್ಟು -7 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ ಈಗ? ನೋಡಿ ಈಗ ಎಷ್ಟು ಸುಲಭ ಅನ್ನೋದು ನಿಮಗೆ ಗೊತ್ತಾಗತ್ತೆ ಲೆಕ್ಕ ಮಾಡಲಿಕ್ಕೆ. ಸೂತ್ರ ಬರ್ಕೊಂಡ್ರಿ, ಆಯಾ ಜಾಗದಲ್ಲಿ ಅದರ ಬೆಲೆಯನ್ನು ಬರೆದ್ರಿ. ಫಸ್ಟ್ ಸ್ಟೆಪ್ ಇದು, ಸೂತ್ರದ ಪ್ರಕಾರ ಬೆಲೆಗಳನ್ನು ಬರೀಬೇಕು, ಇದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಸುಲಭ ರೂಪಕ್ಕೆ ಇಲ್ಲ ನೋಡಿ, ಮತ್ತೆ ಸ್ಕ್ವೇರ್ ರೂಟ್ ಹಾಕ್ಕೊಳ್ಬೇಕು. ಇಲ್ಲಿ ಮೈನಸ್ ಬ್ರಾಕೆಟ್ ಇದೆ, ಇಂಟು ಇದೆ, ಉಳಿಸ್ಕೊಳ್ಬೇಕು, -(-) +5 ಹೋಲ್ ಸ್ಕ್ವೇರ್ ಪ್ಲಸ್ ನೋಡಿ 3 -7, -7ರಲ್ಲಿ 3 ಕಳೀರಿ, -4 ಹೋಲ್ ಸ್ಕ್ವೇರ್. ಆಯಿತಾ? ಇದು ಎರಡನೇ ಸ್ಟೆಪ್. ಅರ್ಥ ಆಯ್ತಲ್ಲ ಎರಡನೇ ಸ್ಟೆಪ್ಪು? ಓಕೆ, ಮೂರನೇ ಸ್ಟೆಪ್. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬಿಟ್ರೆ ಚಿಹ್ನೆಗಳನ್ನು ಮಾತ್ರ ಭಾಳ ಕರೆಕ್ಟಾಗಿ, ಚಿಹ್ನೆಗಳ ಗುಣಾಕಾರ ಅಥವಾ ಗುಣಿಸೋದು ಕಳೆಯೋದು ಕೂಡೋದು ಯಾವುದಿದ್ರೂ ಕರೆಕ್ಟಾಗಿ ಮಾಡಬೇಕು, ಇಲ್ಲಾಂದ್ರೆ ಲೆಕ್ಕ ತಪ್ಪಾಗ್ಬಿಡತ್ತೆ. ನೋಡಿ ಇಲ್ಲಿ +5ರಲ್ಲಿ 1 ಕಳೀರಿ ಅಂತಿದೆ, 1 ಕಳೆದ್ರೆ 4 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -4 ಹೋಲ್ ಸ್ಕ್ವೇರ್. ಈಗ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೆ 16. ಇಲ್ಲಿ ನೋಡಿ -(-) +4 4 16, 16 + 16 ಎಷ್ಟಾಗತ್ತೆ 32. 32ನ ವರ್ಗಮೂಲ 32 ಹೀಗೂ ಬರೀಬೋದು. ಹೇಗೆ ಬರೀಬೋದು? 4 ಇಂಟು ಅಥವಾ 16 ಇಂಟು 2 ಬರೀಬೋದು. ಅವಾಗ 16 ವರ್ಗಮೂಲ ಹೊರಗಡೆ ಬರೋದು 4√2. ಈ ರೀತಿ ನಾವು ಲೆಕ್ಕವನ್ನು ಮಾಡ್ಬೋದು. ನೋಡಿ ಬಂತು ಬೆಲೆ ಇಷ್ಟ. ಇದು ಏನು ಕಷ್ಟ ಇದೆ ಈಗ? ಕಷ್ಟ ಇಲ್ಲ ಅಲ್ವಾ? ನೋಡಿ ಆಯ್ತು. ಇದೇ ರೀತಿ ನೀವು ಎಷ್ಟು ಲೆಕ್ಕಗಳನ್ನು ಕೊಟ್ಟರು ಮಾಡ್ಬೋದು. ಆಯಿತಾ? ಬರ್ಕೊಳ್ಳಿ ಲೆಕ್ಕ. ನೋಡಿ ಅರ್ಥ ಆಗ್ದಿರ ಕೇಳ್ರಿ, ಯಾವ ಲೆಕ್ಕ ಯಾವ ಹಂತದಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅದನ್ನು ನೀವೇನು ಮಾಡ್ಬೋದು ಕೇಳ್ಬೋದು. ಹಾಗೆ ಈಗ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡ್ತಾ ಹೋದ್ರಿ ಅಂದರೆ ಯಾವುದೂ ತಪ್ಪಾಗಲ್ಲ. ನೋಡಿ ಈಗ ನಾನು ಫಸ್ಟ್ ಬರ್ಕೊಂಡೆ, ಬೆಲೆ ಬರ್ಕೊಂಡೆ, ಸುಲಭ ರೂಪಕ್ಕೆ ತರ್ತಾ ಬಂದೆ, ಲಾಸ್ಟಿಗೆ 32 ಬಂತು, √32 ಬಂತು. √32ನ 16 ಇಂಟು 2 ಬರೆದ್ರೆ 16 ವರ್ಗಮೂಲ ಹೊರಗಡೆ ತೆಗೆದೆ. ಇದೇ ಲಾಸ್ಟ್, ಇದಕ್ಕಿಂತ ಸುಲಭ ರೂಪಕ್ಕೆ ತರೋಕ್ಕೆ ಬರಲ್ಲ. ಒಂದು ನೆನ್ಪಿಟ್ಕೊಂಡ್ರೆ, ಯಾವಾಗ ಸುಲಭ ರೂಪಕ್ಕೆ ತರಕ್ಕೆ ಬರಲ್ಲ, ಲಾಸ್ಟ್ ಉತ್ತರ ಬರುತ್ತೆ, ಲಾಸ್ಟ್ ಸ್ಟೆಪ್ ಬರುತ್ತೆ, ಅದೇ ಉತ್ತರ ಆಗಿರುತ್ತೆ. ಸರಿ, ಈಗ ಎರಡನೇ ಸೂತ್ರಕ್ಕೆ ಹೋಗೋಣ. ಎರಡನೇ ಸೂತ್ರ ಭಾಗ ಪ್ರಮಾಣ ಸೂತ್ರ. ನಾನು ಮೊದಲೇ ಬರೆಸಿದ್ದೀನಿ, ಒಬ್ರು ಹೋದ್ರಪ್ಪ. ಭಾಗ ಪ್ರಮಾಣ ಸೂತ್ರ ಈಕ್ವಲ್ಸ್ m1 × x2 ಪ್ಲಸ್ m2 × x1 ಬೈ m1 ಪ್ಲಸ್ m2 m1 × y2
ಪ್ಲಸ್ M2y1 ಬೈ M1 ಪ್ಲಸ್ M2. ಈ ಸೂತ್ರ ಸಮಾನತೆ ಗೊತ್ತಲ್ಲ. ಈಗ ಒಂದು ಲೆಕ್ಕ ಬರೆಸ್ತೀನಿ. ಬರ್ಕೊಳ್ರಿ. ಅಭ್ಯಾಸದ ಲೆಕ್ಕವನ್ನು ಬರೆಸ್ತೀನಿ. ನೀವು ಅಭ್ಯಾಸದ ಲೆಕ್ಕ ಮತ್ತು ಉದಾಹರಣೆ ಲೆಕ್ಕ ಎರಡೂ ಮಾಡಬೇಕು. ಬರೀರಿ. 4, -3 ಮತ್ತು 8, 5. 4, -3 ಮತ್ತು 8, -5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇನ್ನೊಂದ್ಸರಿ ಓದ್ತೀನಿ. 4, -3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಓಕೆ, ಲೆಕ್ಕ ಬರ್ಕೊಂಡ್ರಾ? ನೋಡಿ, ಈ ಲೆಕ್ಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವು ನಿರ್ದೇಶಾಂಕಗಳು. ಇದು M ಮತ್ತು Nನ ಬೆಲೆ, M1 ಮತ್ತು M2 ಬೆಲೆ. ಈಗ ಮೊದಲಿನ ಲೆಕ್ಕ ಮಾಡಿದಾಗೆ ಇದು x1 ಬೆಲೆ, ಮೊದಲನೇದು x1 ಬೆಲೆ, ಎರಡನೇದು y1 ಬೆಲೆ. ಎರಡನೇದು ಯಾವ ಬೆಲೆ? y1 ಬೆಲೆ. ಅದೇ ರೀತಿ ಎರಡನೇದು x2 ಬೆಲೆ, y2 ಬೆಲೆ. x1 ಬೆಲೆ, y1 ಬೆಲೆ, x2 ಬೆಲೆ, y2 ಬೆಲೆ. ಇದು M ಬೆಲೆ, M1 ಬೆಲೆ, ಇದು M2 ಬೆಲೆ. ಸರಿ, ಈಗ ಆಯಾ ಜಾಗದಲ್ಲಿ ಅದು ಬೆಲೆ ಹಾಕ್ತಾ ಹೋಗೋಣ. ನೋಡಿ, M1 ಅಂದರೆ 3 × x2 8 ಪ್ಲಸ್ M2 ಅಂದರೆ 1, x1 ಅಂದರೆ 4 ಬೈ 3 + 1 ಕಾಮ. ಈ ಕಡೆ M1 ಅಂದರೆ 3 × y2 5 ಪ್ಲಸ್ M2 ಅಂದರೆ 1 × y1 -3 ಬೈ 3 + 1. ಸುಲಭ ಸೂತ್ರ ನೋಡಿ. 8 3 ಸುಲಭ 24 ಪ್ಲಸ್ 4 1 4 3 1 4. ಈ ಕಡೆ 5 3 15 ಪ್ಲಸ್ ಇಂಟು ಮೈನಸ್ 3 1 3 3 1 4. ಮತ್ತು ಸುಲಭ ಉತ್ತರ 24 4 28 ಬೈ 4 ಕಾಮ 15 3 ಕಡೆ 12 ಬೈ 4. ಈ ಸುಲಭ ಉತ್ತರ 4 1 4 7 4 1 4 7 ಕಾಮ 3. ಇವು ನಿರ್ದೇಶಾಂಕಗಳು. ಇವೇನಿವು ನಿರ್ದೇಶಾಂಕಗಳು. 7, 4 ನೋಡಿ ಉತ್ತರ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಫಸ್ಟ್ ಸೂತ್ರ ಬರ್ಕೊಳ್ರಿ. ಇಲ್ಲಿ ಕೊಟ್ಟಿರೋ ನಿರ್ದೇಶಾಂಕಗಳಲ್ಲಿ x1 y1 ಬೆಲೆ ಬರ್ಕೊಳ್ರಿ, x2 y2 ಬೆಲೆ ಬರ್ಕೊಳ್ರಿ, M1 M2 ಬೆಲೆ ಬರ್ಕೊಳ್ರಿ. ಸೂತ್ರದ ಪ್ರಕಾರ ಏನು ನೋಡಿ, ಸೂತ್ರ ಪ್ರಕಾರ ಆಯಾ ಜಾಗದಲ್ಲಿ ಅದರ ಬೆಲೆಯನ್ನು
ಬರೆದಿದ್ದೀನಿ ಫಸ್ಟ್, ಬೆಲೆ ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಪೇ ಸ್ವಲ್ಪ ತರಬೇಕು. ನೋಡಿ ಇವೆರಡರ ಮಧ್ಯೆ 8 ಇದೆ, ಗುಣಿಸಿದ್ದೀನಿ. 8 3 24 ಪ್ಲಸ್ 4 1 4, 3 + 1 4. ಈ ಕಡೆ 5 3 15 ಪ್ಲಸ್, ಅಲ್ಲಿ ಪ್ಲಸ್ ಇಂಟು ಮೈನಸ್, 3 1 3, 3 1 4, 3 1 4, 24 4 28 ಬೈ 4, 15 3 ಕಳೆದ್ರೆ 12 ಬೈ 4. ಇದನ್ನು ಸುಲಭ ಕೂತಂದರೆ 7, ಎಷ್ಟು 3. ನೋಡಿ ಎಷ್ಟು ಸುಲಭ ಇದೆ ಲೆಕ್ಕ, ಹೌದಾ? ಹಾಗಾಗಿ ನೀವು ಪ್ರತಿಯೊಂದು ಲೆಕ್ಕಗಳನ್ನು ಮಾಡಬೇಕಾದ್ರೆ ಸೂತ್ರ ನಾನು ಮೊದಲೇ ಹೇಳಿದಾಗೆ ಭಾಳ ಇಂಪಾರ್ಟೆಂಟು. ಆ ಸೂತ್ರ ಪ್ರಕಾರ ಲೆಕ್ಕವನ್ನು ಮಾಡ್ತಾ ಹೋಗ್ರಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸುಲಭ ಆಗುತ್ತೆ. ನೋಡಿ ಪರೀಕ್ಷೆಯಲ್ಲಿ ನೀವು ಯಾವ ಲೆಕ್ಕ ಕೊಟ್ಟರು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ, ಹೌದಾ? ಧೈರ್ಯ ಬರ್ಬೇಕಾದ್ರೆ ನಿಮಗೆ ಸೂತ್ರ ಗೊತ್ತಿರಬೇಕು. ಸೂತ್ರ ಗೊತ್ತಿದ ಮೇಲೆ ಅದ್ರ ಬೆಲೆ ಹಾಕಿ ಸುಲಭ ತರಬೇಕು. ಸುಲಭ ತರಾಗಲೂ ಅಷ್ಟೇ ನಾನು ಮೊದಲೇ ಹೇಳಿದಾಗೆ ಪ್ಲಸ್ಸು ಮೈನಸ್ಸು ಇಂಟು ಇವನ್ನೆಲ್ಲ ಭಾಳ ಜಾಗ್ರತೆಯಿಂದ ಮಾಡಿದ್ದೇ ಆದರೆ ನೀವು ಯಾವ ಲೆಕ್ಕ ಬೇಕಾದ್ರೂ ಆರಾಮಾಗಿ ಮಾಡಬಹುದು. ಅರ್ಥ ಆಯ್ತಲ್ಲ? ಇಷ್ಟು ಈ ಲೆಕ್ಕ ಬರ್ಕೊಳ್ರಿ. ಬರ್ಕೊಂಡು ಅಭ್ಯಾಸದಲ್ಲಿ ತುಂಬ ಲೆಕ್ಕಗಳಿದ್ದಾವೆ, ಅವನ್ನು ಮಾಡಿರಿ ಲೀಸರ್ ಪೀರಿಯಡಲ್ಲಿ. ಮತ್ತು ಮನೆಗೆ ಹೋಗಿ ಒಂದು ವೇಳೆ ಯಾವ ಲೆಕ್ಕ ಅರ್ಥ ಆಗಿಲ್ಲ ಏನು ಮಾಡ್ಬೇಕು? ಅಲ್ಲಿಗೆ ಬಿಡ್ಬೇಕಾ? ಒಂದು ವೇಳೆ ಯಾವ ಲೆಕ್ಕ ಅರ್ಥ ಆಗಿಲ್ಲ ಏನು ಮಾಡಬೇಕು? ಮಾರನೇ ದಿವಸ ಬಂದು ನನ್ನನ್ನು ಕೇಳಬೇಕು, ಹೇಳಿಸ್ಕೊಳ್ಬೇಕು. ಅರ್ಥ ಆದ ಲೆಕ್ಕ ಅಲ್ಲಿಗೆ ಬಿಡೋದಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಸರಿ, ಓಕೆ.